ನಮಸ್ಕಾರ ರೀ ಎಲ್ಲರಿಗೂ. ನೇತ್ರ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಪುರಿ ಬೆಟ್ಕೇರಿ ಚಟ್ನಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ನಮ್ಮ ಮನೆಯಲ್ಲಿ ನಾವು ಆಶೀರ್ವಾದ ಹಿಟ್ಟು ತಗೊಂತೇವೆ ರೀ. ಒಂದು ಕಪ್ನಷ್ಟು ತಗೋರಿ. ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ರಿ. ಎರಡು ಟೇಬಲ್ ಸ್ಪೂನ್ ಚಿರಟಿ ರವೆ ಹಾಕ್ರಿ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ರಿ. ನಮ್ಮ ಮನೇಲಿ ಯಾವತ್ತೂ ನಾವು ಗೋಡುವಿನ ಎಣ್ಣೆ ಉಪಯೋಗಿಸ್ಕೊಂತೀವಿ. ಈ ರೀತಿ ಕಲಿಸ್ಕೋಬೇಕ್ರಿ ಚೆನ್ನಾಗಿ. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾರೆ. ಕಲಿಸ್ಕೊಂಡಿದ್ಮೇಲೆ ಮೇಲೆ ಒಂದು ಸ್ವಲ್ಪ ಗೋಡುವಿನ ಎಣ್ಣೆ ಹಚ್ಚಿರಿ. ಹಚ್ಚಿ ಇನ್ನೊಂದು ಸ್ವಲ್ಪ ಕಲಿಸ್ಕರಿ. ಇದನ್ನು ಒಂದು ಅರ್ಧ ಗಂಟೆ ಬಿಡ್ರಿ. ಪುರಿ ಹಿಟ್ಟನ್ನು ನಾದ್ಕೊಂಡು ಈ ರೀತಿ ಬಾಯಿ ಮುಚ್ಚನ ಹಾಕ್ರಿ. ಅದಕ್ಕೆ ಒಂದು ಪ್ಲೇಟ್ ಮುಚ್ಕೇರಿ. ಬೆಟ್ಕೇರಿ ಚಟ್ನಿ ಮಾಡೋಕ್ಕೆ 2 ಈರುಳ್ಳಿ ಕಟ್ ಮಾಡ್ಕೊಂಡೇನ್ರಿ. ಒಂದು 5 ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರಿ. ಕರಿಬೇವಿನ ಸೊಪ್ಪು ತೊಗೊಂಡೇನ್ರಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬೇಕ್ರಿ. ಎಣ್ಣೆ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಹಿಟ್ಟನ್ನು ಅದಿದ್ವಲ್ಲ ಅಂತ ತೆಗೆದು ಉಳ್ಳಿ ಮಾಡ್ಕೋಬೇಕ್ರಿ. ಈ ರೀತಿ ಉಳ್ಳಿನ ಮಾಡಿ ಇಟ್ಕೋಬೇಕ್ರಿ. ಈಗ ಬೆಟ್ಕೇರಿ ಚಟ್ನಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಗೋಡುವಿನ ಎಣ್ಣೆ ಹಾಕೋರಿ. ಎರಡು ಸ್ಪೂನ್ನಷ್ಟು ಸಾಸಿವೆ ಹಾಕೋರಿ. ಜೀರಿಗೆ ಹಾಕೋರಿ. ಚಟಪಟ ಸಿಡಿಲಿ ರೀ. ಆವಾಗ ಕರಿಬೇವು ಸೊಪ್ಪು ಹಾಕೋರಿ. ಅವಾಗ ಸಣ್ಣಕ್ಕೆ ಹೆಚ್ಚಿನ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕೋರಿ. ತಯಾರಿಸ್ಕೊಂಡು ಈ ರೀತಿ ಕೆಂಪಗಾಗಬೇಕ್ರಿ. ಉಪ್ಪು ಹಾಕೊಳ್ಳೋಣ್ರಿ. ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. ಈಗ ಕೈಯಾಡಿಸ್ಕೊಳ್ಳೋಣ್ರಿ. ಈ ರೀತಿ ಆಗಬೇಕ್ರಿ. ಆಗಿದ್ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಕುದಿ ಬರ್ಬೇಕಾದ್ರೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊರಿ. 2 ಚಮಚದಷ್ಟು ಪುಟಾಣಿ ಹಿಟ್ಟನ್ನು ನೀರಿನಲ್ಲಿ ಬೆರೆಸಿಟ್ಕೊಂಡೇನ್ರಿ. ಇದಕ್ಕೆ ಹಾಕ್ಬೇಕ್ರಿ. ಕೈಯಾಡಿಸ್ಬೇಕ್ರಿ. ಈ ರೀತಿ ಕುದಿ ಬರ್ತೈತ್ರಿ. ಕುದಿ ಬಂದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋರಿ. ಈ ರೀತಿ ಗಟ್ಟಿ ಆಕೈತ್ರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಎಣ್ಣೆ ಕಾಯ್ದಿಟ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ರಿ.
ಅಂದರೆ ಎಣ್ಣೆ ಹಿಡಿಯಲ್ರಿ ಪುರಿ ಕರೆಯಣ ಬರ್ರಿ. ಎಷ್ಟು ಚೆನ್ನಾಗಿರ್ತದೆ ನೋಡ್ರಿ ನಮ್ಮ ಪೂರಿ. ಬೆಟ್ಕೇರಿ ಚಟ್ನಿ ಪೂರಿ ರೆಡಿ ಟು ಸರ್ವ್.